ಸಮಯ ಮತ್ತು ಕಲಿಕೆಯ ಲಯ. ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮೊಳಗಿನ ಹೃದಯ ಬಡಿತವನ್ನು ಗಮನಿಸಿ. ನೀಲ್ ಆರ್ಮ್ಸ್ಟ್ರಾಂಗ್ ಹೇಳಿದಂತೆ, ಪ್ರತಿಯೊಬ್ಬ ಮಾನವನಿಗೂ ಹೃದಯ ಬಡಿತಗಳ ಸೀಮಿತ ಸಂಖ್ಯೆಯಿದೆ ಎಂದು ನಾನು ನಂಬುತ್ತೇನೆ. ಆ ಬಡಿತಗಳನ್ನು ವ್ಯರ್ಥ ಮಾಡಬೇಡಿ. ಜೀವನವು ಚಿಕ್ಕದಾಗಿದೆ ಮತ್ತು ಅದು ಬದುಕಲು ಮಾತ್ರ ಇದೆ. ಮಹಾತ್ಮರ ಮಾತಿನಂತೆ, ನೀವು ನಾಳೆಯೇ ಸಾಯುವಿರಿ ಎಂಬಂತೆ ಬದುಕಿ, ಆದರೆ ಎಂದೆಂದಿಗೂ ಬದುಕುವಿರಿ ಎಂಬಂತೆ ಕಲಿಯಿರಿ. ಜೀವನದಲ್ಲಿ ತಪ್ಪುಗಳು ಸಹಜ, ಆದರೆ ಅವುಗಳಿಂದ ಕಲಿಯುವುದು ನಿಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಪ್ರತಿ ಕ್ಷಣವೂ ಒಂದು ಹೊಸ ಆರಂಭ. ಬಿರುಗಾಳಿಗಾಗಿ ಕಾಯುತ್ತಾ ಕುಳಿತರೆ ನೀವು ಎಂದಿಗೂ ಬಿಸಿಲನ್ನು ಸವಿಯಲು ಸಾಧ್ಯವಿಲ್ಲ. ನೀವು ಉತ್ತಮವಾಗಿ ಮಾಡಬಲ್ಲ ಕೆಲಸವನ್ನು ಮಾಡುತ್ತಾ ಸಂತೋಷವಾಗಿದ್ದರೆ ನೀವು ಜೀವನದಲ್ಲಿ ಬಹುದೂರ ಸಾಗಿದ್ದೀರಿ ಎಂದರ್ಥ. ನೆನಪಿಡಿ, ಧನಾತ್ಮಕ ದೃಷ್ಟಿಕೋನ ಮತ್ತು ದೈನಂದಿನ ಧ್ಯೇಯ ಕಾರ್ಯಗಳು ನಿಮ್ಮ ಆರೋಗ್ಯವನ್ನು ವೃದ್ಧಿಸುತ್ತವೆ. ನಾವು ಬದುಕಿದಷ್ಟು ಜೀವನವು ಹೆಚ್ಚು ಸುಂದರವಾಗುತ್ತದೆ.